ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 35ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 35ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 35ನೇ ಶ್ಲೋಕವು ಹೀಗಿದೆ. ಅಚ್ಯುತ ಪ್ರತಿತ ಪ್ರಾಣ ಪ್ರಾಣದೋ ವಾಸವಾನುಜಃ ಅಪಾನಿದಿರದಿಷ್ಟಾನಾಂ ಅಪ್ರಮತ್ತ ಪ್ರತಿಷ್ಠಿತಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 9 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಚ್ಯುತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಂದಿಗೂ ಬದಲಾಗದವನು ಅಥವಾ ಹುಟ್ಟಿನಿಂದ ಪ್ರಾರಂಭವಾಗುವ 6 ರೂಪಾಂತರಗಳಿಲ್ಲದೆ ಇರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರತೀತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಪ್ರಸಿದ್ಧನಾಗಿರುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಾಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರೊಳಗಿನ ಆತ್ಮನಾಗಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಾಣದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲರಿಗೂ ಶಕ್ತಿಯನ್ನು ನೀಡುವವನು ಅಥವಾ ಪ್ರಾಣವನ್ನು ದಯಪಾಲಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ವಸುವನುಜಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಇಂದ್ರನ ಸಹೋದರ ಅಥವಾ ಇಂದ್ರನ ಕಿರಿಯ ಸಹೋದರನಾಗಿ ಜನಿಸಿದವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಆಪಂ ನಿಧಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಾಗರದಂತಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಅಧಿಷ್ಠಾನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಮಸ್ತ ಜಗತ್ತು ಯಾರಲ್ಲಿ ನೆಲೆಗೊಂಡಿದೆ ಅಥವಾ ಎಲ್ಲವನ್ನು ಬೆಂಬಲಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಅಪ್ರಮತ್ತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಜಾಗರೂಕನಾಗಿರುತ್ತಾನೆ ಅಥವಾ ಕರ್ಮಗಳ ಫಲವನ್ನು ತಮ್ಮ ಮೇಲೆ ಹಿಡಿತ ಹೊಂದಿರುವವರಿಗೆ ನೀಡುವಲ್ಲಿ ಯಾವಾಗಲೂ ಜಾಗರೂಕನಾಗಿರುತ್ತಾನೆ. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರತಿಷ್ಠಿತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಸ್ಥಿರವಾಗಿರುವವನು ಅಥವಾ ತನ್ನ ಸ್ವಂತ ಶ್ರೇಷ್ಠತೆಯಲ್ಲಿ ಬೆಂಬಲಿತ ಮತ್ತು ಸ್ಥಾಪಿತನಾಗಿರುವವನು. ವಿಷ್ಣು ಸಹಸ್ರನಾಮದ ಈ 35ನೇ ಶ್ಲೋಕವು ಭಗವಾನ್ ವಿಷ್ಣು ತನ್ನ ಸ್ವಂತ ದೈವಿಕ ಸ್ವಭಾವವನ್ನು ಎಂದಿಗೂ ಕಳೆದುಕೊಳ್ಳದವನು. ಅವನು ಪ್ರಸಿದ್ಧ ಮತ್ತು ಅವನು ತನ್ನನ್ನು ಅವಲಂಬಿಸಿರುವ ಭಕ್ತರಿಗೆ ಜೀವಂತನಾಗಿರುವವನು. ಸಮುದ್ರ ಮಂಥನ ಮಾಡುವಾಗ ದೇವತೆಗಳು ಮತ್ತು ಅಸುರರಿಗೆ ಅಗತ್ಯವಾದ ಶಕ್ತಿಯನ್ನು ನೀಡಿದನು. ಅವನು ಇಂದ್ರನ ಕಿರಿಯ ಸಹೋದರನಾಗಿ ಜನಿಸಿದನು. ಅವನು ಸಮುದ್ರದ ನೀರನ್ನು ತನ್ನೊಳಗೆ ಹಿಡಿದಿಟ್ಟುಕೊಳ್ಳುತ್ತಾನೆ. ಅವನು ಮಂದಾರ ಪರ್ವತಕ್ಕೆ ಆಧಾರವಾಗಿ ನಿಂತನು. ಅವನು ಯಾವುದೇ ಹಾನಿಯಾಗದಂತೆ ಯಾವಾಗಲೂ ಎಚ್ಚರವಾಗಿರುತ್ತಾನೆ. ಅವನು ತನ್ನದೇ ಆದ ಮಹಿಮೆಯಿಂದ ದೃಢವಾಗಿ ನೆಲೆಗೊಂಡಿದ್ದಾನೆ ಎಂದು ಈ ಶ್ಲೋಕ ಹೇಳುತ್ತದೆ. ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸುವುದರಿಂದ ಗಂಭೀರ ಕಾಯಿಲೆಗಳು ಗುಣವಾಗುತ್ತವೆ ಅಥವಾ ಆಸ್ಪತ್ರೆಗೆ ದಾಖಲಾದವರು ಶಕ್ತಿ ಪಡೆದು ಶೀಘ್ರವಾಗಿ ಚೇತರಿಸಿಕೊಳ್ಳಲು ಸಹಾಯವಾಗುತ್ತದೆ. ಈ ಶ್ಲೋಕವು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಮ್ಮ ದೇಹವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಹಾಸಿಗೆ ಹಿಡಿದವರು ಅಥವಾ ಯಾವುದೇ ಕಾಯಿಲೆಯಿಂದ ಬಳಲುತ್ತಿರುವ ಯಾರಾದರೂ ಈ ಶ್ಲೋಕವನ್ನು ಪಠಿಸಬಹುದು. ಈ ಶ್ಲೋಕವು ನಿಮಗೆ ಧೈರ್ಯವನ್ನು ನೀಡುತ್ತದೆ ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ. ಆಶ್ಲೇಷ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 35ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 36ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.